ಸೈರಾ ತನ್ನ ಕೋಣೆಗೆ ಬಂದು ಮೊಣಕಾಲಿನ ಗಾಯವನ್ನು ಸ್ವಚ್ಛಗೊಳಿಸಿ ಬ್ಯಾಂಡೇಜ್ ಹಾಕಿಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಅಕ್ಕ ಶಯನ ಅಲ್ಲಿಗೆ ಬಂದಳು. ಸೈರಾಳ ಕಾಲಿನ ಗಾಯವನ್ನು ನೋಡಿ ವ್ಯಂಗ್ಯವಾಗಿ, ಏನಿದು, ಕಾಲಿಗೆ ಇಷ್ಟೊಂದು ಏಟು, ಈ ರಾತ್ರಿ ಹೊತ್ತಿನಲ್ಲಿ ಏನು ಸಾಹಸ ಮಾಡಿಕೊಂಡು ಬಂದೆ ಎಂದು ಕೆಣಕಿದಳು. ಸೈರಾ ಸುಧಾರಿಸಿಕೊಳ್ಳುತ್ತಾ, ಅಪ್ಪನಿಗೆ ಹೇಳಿದ್ನಲ್ಲ, ನಾಯಿ ಅಟ್ಟಾಡಿಸುತ್ತೋ ಅಂತ ಎಂದಳು. ಆದರೆ ಶಯನ ಬಿಡಲಿಲ್ಲ. ಸೈರಾ, ನೀನು ಮತ್ತೆ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀಯಾ, ತುಂಬ ಭಯಪಟ್ಟ ಹಾಗೆ ಕಾಣಿಸ್ತಿದ್ದೀಯಾ ಎಂದಳು. ಸೈರಾ ಪೆಚ್ಚಾಗುವ ಮೊದಲು ಅಕ್ಕನನ್ನೇ ತಿರುಗಿ ಪ್ರಶ್ನಿಸಿದಳು. ನಾನೇಗೆ ಭಯಪಡಲಿ, ನೀನು ಭಯಪಡಬೇಕು ಎಂದು ಸಾಲ ಅಂತ ಸುಳ್ಳು ಹೇಳಿ ಆಫೀಸ್ನಿಂದ ಹೊರಬಂದೆ ಅಂದಿದ್ದೆ, ಆದರೆ ನಿನ್ನನ್ನು ಆಫೀಸ್ನಿಂದ ತೆಗೆದು ಹಾಕಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಿದೆ ಎಂದು ಸೈರಾ ಖಡಕ್ಕಾಗಿ ಹೇಳಿದಳು. ತನ್ನ ಗುಟ್ಟು ರಟ್ಟಾದದ್ದನ್ನು ಕಂಡು ಶಯನ ಒಂದು ಕ್ಷಣ ಮೌನವಾದಳು. ನಂತರ ಮೆಲ್ಲಗೆ ಮಾತು ಆರಂಭಿಸಿದಳು. ಹೌದು ಸೈರಾ, ಆ ಮಿಸ್ಟರ್ ಆರೋಷ್ ನನ್ನನ್ನು ಕೆಲಸದಿಂದ ತೆಗೆದು ಹಾಕಿದ್ದು. ಆದರೆ ವೇದಿಕ್ ಸರ್ ಎಷ್ಟು ಒಳ್ಳೆಯವರು ಗೊತ್ತಾ, ಅವರು ತನ್ನ ತಂದೆಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ನನಗೂ ಕೆಲಸದಲ್ಲಿ ಅದೆಷ್ಟೋ ಸಹಾಯ ಮಾಡಿದ್ದರು ಎಂದಳು. ಮುಂದುವರಿಯುತ್ತಾ, ಆರೋಷ್ ಸರ್ ಬರೀ ದೇಶ ಸುತ್ತೋದು, ಫೋಟೋಗ್ರಫಿ ಮಾಡೋದ್ರಲ್ಲೇ ಬ್ಯುಸಿ ಇರ್ತಾರೆ. ಇಂಥವ್ರನ್ನು ಕರ್ಕೊಂಡು ಬಂದು ಕಂಪನಿ ಜವಾಬ್ದಾರಿ ಕೊಟ್ಟಿದ್ದಾರೆ. ವೇದಿಕ್ ಸರ್ ಹೆಡ್ ಆಗಿರುವಾಗ ಈ ಆರೋಷ್ ಇಲ್ಲಿ ಬಾಸ್ ಆಗಿ ಯಾಕೆ ಇರಬೇಕು ಎಂದು ಶಯನ ಅಸಮಾಧಾನ ಹೊರಹಾಕಿದಳು. ಸೈರಾ ಗಾಯಕ್ಕೆ ಬ್ಯಾಂಡೇಜ್ ಸುತ್ತುತ್ತಾ, ಹಾಗಾದರೆ ಆರೋಷ್ ಕೆಟ್ಟ ವ್ಯಕ್ತಿನಾ ಎಂದು ಕೇಳಿದಳು. ಶಯನ ಸೈರಾಳ ಕಣ್ಣುಗಳನ್ನೇ ನೋಡುತ್ತಾ, ಅವರು ತುಂಬ ಇನ್ನೋಸೆಂಟ್ ಆಗಿರೋ ವೇದಿಕ್ ಸರ್ ಜಾಗ ಕಿತ್ಕೋಬಾರ್ದಿತ್ತು ಅಲ್ವಾ ತಂಗಿ ಎಂದು ಮರು ಪ್ರಶ್ನಿಸಿದಳು. ಸೈರಾ ಏನೋ ಯೋಚಿಸಿ, ಖಂಡಿತ ಇಲ್ಲ ಅಕ್ಕ, ಇನ್ನು 2 ದಿನಗಳಲ್ಲಿ ನೀನು ಮತ್ತೆ ಕಂಪನಿಗೆ ರಿಜಾಯಿನ್ ಆಗ್ತೀಯಾ ಅನಿಸುತ್ತೆ ಎಂದು ಶಯನಾಳ ಮುಖ ನೋಡಿ ಹೇಳಿದಳು. ಶಯನ ಮುಖದಲ್ಲಿ ನಗು ಮೂಡಿತು. ಹಾಗಾದರೆ ಸಾಕು ಸೈರಾ, ಮನೆಯಲ್ಲಿ ಖಾಲಿ ಕೂತು ಈ ಬಣ್ಣವಿಲ್ಲದ ಬೋರಿಂಗ್ ಲೈಫ್ ಸಾಕಾಗಿದೆ ಎಂದಳು. ಸೈರಾಗೆ ಈಗ ನಿದ್ದೆ ಆವರಿಸುತ್ತಿತ್ತು. ಸರಿ, ಈಗ ನೀನು ಮಾತನಾಡೋದನ್ನೇ ನಿಲ್ಲಿಸಿ ನನ್ನ ರೂಮ್ನಿಂದ ಹೊರಗೆ ಹೋಗ್ತೀಯಾ, ನನಗೆ ಮಲಗಬೇಕು ಎಂದು ಅಕ್ಕನನ್ನು ಹೊರಗೆ ಕಳುಹಿಸಿದಳು. ಶಯನ, ಸರಿ, ಉಳಿದಿದ್ದನ್ನು ನಾಳೆ ಮಾತಾಡೋಣ, ಗುಡ್ ನೈಟ್ ಎಂದು ಹೊರಬಂದಳು. ಸೈರಾ ಕೂಡ ಗುಡ್ ನೈಟ್ ಹೇಳಿ ಲೈಟ್ ಆಫ್ ಮಾಡಿದಳು. ಶಯನ ಹೋದ ಮೇಲೆ ಸೈರಾ ಬೆಡ್ ಲೈಟ್ ಆನ್ ಮಾಡಿದಳು. ಮೃದುವಾದ ಆ ಬೆಳಕಿನಲ್ಲಿ ಅವಳ ಕಣ್ಣುಗಳು ಗೋಡೆಯ ಮೇಲಿದ್ದ ಗಡಿಯಾರವನ್ನು ನೋಡಿದವು. ಸಮಯ 11 ದಾಟಿದ್ದರೂ ಅವಳ ಕಣ್ಣಲ್ಲಿ ನಿದ್ದೆ ಇರಲಿಲ್ಲ. ಮನಸ್ಸಿನ ತುಂಬೆಲ್ಲ ಆ ವ್ಯಕ್ತಿಯ ನೆನಪು. ಅವಳು ಮೆಲ್ಲನೆ ತನ್ನ ಡೈರಿಯನ್ನು ಹೊರತೆಗೆದು ಬರೆಯಲು ಶುರು ಮಾಡಿದಳು. ಪ್ರತಿ ಪದ ಬರೆಯುವಾಗಲೂ ಆ ಆಕಸ್ಮಿಕ ಮುತ್ತಿನ ನೆನಪು ಅವಳ ತುಟಿಗಳ ಮೇಲೆ ಸಣ್ಣ ನಗು ಮೂಡಿಸುತ್ತಿತ್ತು. ಇವತ್ತು ಏನೇನೋ ಆಗಿ ಹೋಯಿತು. ಗಡಿಬಿಡಿ, ಭಯ, ಆತಂಕ ಎಲ್ಲದರ ನಡುವೆ ನಿನ್ನ ಆ ಸಾಮೀಪ್ಯ ಮಾತ್ರ ಮರೆಯಲಾಗುತ್ತಿಲ್ಲ. ಆದರೆ ನಿನ್ನ ಆ ಫ್ರೆಂಚ್ ಬಿಯರ್ಡ್, ನಿನ್ನ ಆ ಪರ್ಸ್ನಾಲಿಟಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಿನ್ನ ಆ ಅಪಿರಿಯನ್ಸ್ ನನ್ನನ್ನು ನನಗೇ ತಿಳಿದಂತೆ ನಿನ್ನ ಕಡೆಗೆ ಸೆಳೆಯುತ್ತಿದೆ. ಅವಳು ಬರೆಯುತ್ತಾ ಹೋದಂತೆ ಅವಳ ಭಾವನೆಗಳು ಅಕ್ಷರಗಳಾಗಿ ಹೊರಬಂದವು. ನನ್ನ ಟೇಸ್ಟ್ ಇಷ್ಟೊಂದು ವಿಭಿನ್ನವಾಗಿರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಿನ್ನ ಆ ಗಂಭೀರ ನಡಿಗೆಯಲ್ಲೂ ಒಂದು ಅಂದವಿದೆ. ಇದೆಲ್ಲ ನನ್ನ ಕಲ್ಪನೆ ಅಂತ ನನಗೆ ಗೊತ್ತು. ಆದರೆ ನನ್ನ ಮನಸ್ಸು ನನ್ನ ಹತ್ತಿರದಲ್ಲೇ ಇದ್ದೀಯಾ ಅಂತ ಹೇಳ್ತಿದೆ. ಆಕಸ್ಮಿಕವಾಗಿ ನಡೆದ ಆ ಘಟನೆಯಿಂದ ಶುರುವಾದ ಈ ಭಾವನೆ ಈಗ ಪ್ರೀತಿಯಾಗಿ ಬದಲಾಗುತ್ತಿದೆಯೇ? ನಿನ್ನನ್ನು ಮನಸ್ಸಿನಲ್ಲೇ ಪ್ರೀತಿಸಲು ಶುರು ಮಾಡಿದ್ದೀನಿ ಅನಿಸುತ್ತೆ. ಈ ವಿಷಯ ನನಗೆ ಎಂದಾದರೂ ಗೊತ್ತಾಗಬಹುದೇ? ಹೀಗೆ ಪ್ರೀತಿಯ ಸಾಲುಗಳನ್ನು ಬರೆದು ಮುಗಿಸಿದವಳು ಡೈರಿಯನ್ನು ಎದೆಯ ಮೇಲೆ ಇಟ್ಟುಕೊಂಡು ಕಣ್ಣು ಮುಚ್ಚಿದಳು. ನೋವಿದ್ದ ಆ ಕಾಲಿನ ಗಾಯಕ್ಕಿಂತಲೂ ಮನಸ್ಸಿನಲ್ಲಿದ್ದ ಆ ಸಿಹಿಯಾದ ನೋವು ಅವಳಿಗೆ ಹಿತ ನೀಡುತ್ತಿತ್ತು. ಗುಡ್ ನೈಟ್ ಎಂದು ತನಗೆ ಹೇಳಿಕೊಳ್ಳುತ್ತಾ ಅವಳು ಕನಸಿನ ಲೋಕಕ್ಕೆ ಜಾರಿದಳು. ವೇದಿಕ್ ತನ್ನ ಬ್ಯಾಗ್ನಲ್ಲಿದ್ದ ಆ ಆರೆಂಜ್ ಫೈಲ್ನೊಂದಿಗೆ ನೇರವಾಗಿ ಶಮಿಕಾಳ ಮನೆಗೆ ಬಂದಿದ್ದನು. ಅವರಿಬ್ಬರು ಮಾತನಾಡುತ್ತಿರುವಾಗ ಶಮಿಕಾಳಿಗೆ ದೇಸಾಯಿ ಎಂಬುವರಿಂದ ಕರೆ ಬಂದಿತು. ಶಮಿಕಾ ಅದನ್ನು ತಕ್ಷಣ ಕಟ್ ಮಾಡಿ ವೇದಿಕ್ನ ಕಡೆಗೆ ತಿರುಗಿದಳು. ಆ ಪ್ರಾಜೆಕ್ಟ್ ಬಗ್ಗೆ ತಾನೇ ನೀನು ಬಂದಿದ್ದೋ ಎಂದು ಶಮಿಕಾ ಕೇಳಿದಾಗ ವೇದಿಕ್ ತಲೆಯಾಡಿಸಿದನು. ಶಮಿಕಾಳ ಕಣ್ಣುಗಳಲ್ಲಿ ಹಸಿವಿತ್ತು. ಹೇಗಾದರೂ ಮಾಡಿ ಈ ಪ್ರಾಜೆಕ್ಟ್ ನಮ್ಮ ಅಧೀನಕ್ಕೆ ಬರಬೇಕು ವೇದಿಕ್ ಎಂದಳು. ವೇದಿಕ್ ಸ್ವಲ್ಪ ಆತಂಕದಿಂದ, ಶಮಿಕಾ, ವಿಚಿತ್ರವಾಗಿ ಆಡಬೇಡ. ನನ್ನ ತಮ್ಮ ಆರೋಷ್ನನ್ನು ಈ ದೇಸಾಯಿ ಗ್ರೂಪ್ನವರು ಅವರ
ಕ್ಯಾಂಪೇನ್ಗೆ ಕರೆದಿದ್ದಾರೆ ಎಂದನು. ಆದರೆ ಶಮಿಕಾ ಅದಕ್ಕೆ ಜಗ್ಲಿಲ್ಲ. ನಾನು ಮ್ಯಾನೇಜ್ ಮಾಡ್ತೀನಿ. ಆ ಕಂಪನಿಯ ಅಡ್ವರ್ಟೈಸಿಂಗ್ ಮ್ಯಾನೇಜರ್ ನನಗೆ ಗೊತ್ತು, ಈಗಲೇ ಕಾಲ್ ಮಾಡ್ತೀನಿ ಎಂದು ಗಾರ್ಡನ್ ಕಡೆಗೆ ಹೋಗಿದಳು. ವೇದಿಕ್ ಕೂಡ ಕುತೂಹಲದಿಂದ ಅವಳ ಹಿಂದೆಯೇ ಹೋದನು. ಶಮಿಕಾ ಫೋನ್ ಮಾಡಿ, ಹಲೋ ರಾಜ್, ಹೇಗಿದ್ದೀರಾ? ನಿಮ್ಮ ಕ್ಯಾಂಪೇನ್ ಬಗ್ಗೆ ನನಗೆ ಹತ್ತಿರ ಒಂದು ಅದ್ಭುತ ಐಡಿಯಾ ಇದೆ. ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಅದಕ್ಕೆ ಕಾಲ್ ಮಾಡಿದೆ ಎಂದಳು. ಅತ್ತ ಕಡೆಯಿಂದ ರಾಜ್ ಒಪ್ಪಿಗೆ ನೀಡಿ, ಹೌದಾ, ಹಾಗಾದರೆ ನಿಮ್ಮ ಐಡಿಯಾವನ್ನು ನನಗೆ ಮೇಲ್ ಮಾಡಿ, ನಾನು ಸಮಯ ನಿಗದಿ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟನು. ಶಮಿಕಾ ಖುಷಿಯಿಂದ ಕುಣಿದಾಡಿದಳು. ಹೇಗಾದರೂ ಮಾಡಿ ಒಂದು ದಿನದಲ್ಲಿ ಎಲ್ಲವನ್ನು ಪ್ರಿಪೇರ್ ಮಾಡಬೇಕು, ಆದರೆ ಅದು ಹೇಗೆ ಅನ್ನೋದೇ ಈಗಿರೋ ಸಮಸ್ಯೆ ಎಂದಾಗ ವೇದಿಕ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು, ನೀನು ಎಕ್ಸಲೆಂಟ್ ಶಮಿಕಾ ಎಂದು ಹೊಗಳಿದನು. ಶಮಿಕಾ ಮೆಲ್ಲಗೆ ವೇದಿಕ್ನ ಹತ್ತಿರ ಬಂದು, ಹೇಗೋ ಆ ಪ್ರಾಜೆಕ್ಟ್ ಫೈಲ್ ಎತ್ಕೊಂಡು ಬಂದಿದೆಯಲ್ಲ, ನನಗೀಗ ಟೈಮ್ ಇಲ್ಲ, ಸಮಯವೂ ಇಲ್ಲ. ನಿನ್ನ ಐಡಿಯಾಗಳನ್ನು ನಾನು ಒಮ್ಮೆ ನೋಡ್ಬೋದಾ ಎಂದು ಕೇಳಿದಳು. ವೇದಿಕ್ ಗಾಬರಿಯಾಗಿ, ನೋಡು ಶಮಿಕಾ, ನಮ್ಮ ಕಂಪನಿಯ ಐಡಿಯಾಗಳನ್ನು ನೀನು ಬಳಸೋದು ಸರಿಯಿಲ್ಲ. ಇದೇನಾದರೂ ಆರೋಷ್ಗೆ ಗೊತ್ತಾದರೆ ಅವನು ನನ್ನನ್ನು ಕೊಲೆ ಮಾಡಿದ್ರೂ ಮಾಡ್ತಾನೆ ಎಂದನು. ಶಮಿಕಾ ನಗುತ್ತಾ, ನೀನು ನಿನ್ನ ತಮ್ಮನ ಜೊತೆ ಕೆಲಸ ಮಾಡ್ತಿದ್ದೀಯಾ ಅಷ್ಟೇ. ಆದಷ್ಟು ಬೇಗ ನಿನ್ನ ತಮ್ಮನಿಂದ ನಿನಗೆ ಒಳ್ಳೆಯದಾಗುತ್ತೆ ಬಿಡು ಎಂದು ಸಮಾಧಾನಿಸಿದಳು. ನಾನು ಬರೀ ಐಡಿಯಾಗಳನ್ನು ನೋಡ್ತೀನಿ ಅಷ್ಟೇ. ನನ್ನನ್ನು ನಂಬು, ನಾನು ನನ್ನದೇ ದಾರಿಯಲ್ಲಿ ಇದನ್ನು ಮಾಡ್ತೀನಿ ಎಂದು ವೇದಿಕ್ನ ಮನವೊಲಿಸಿದಳು. ವೇದಿಕ್ ಅಸಹಾಯಕವಾಗಿ, ನೀನು ಯಾವಾಗಲೂ ನನ್ನನ್ನು ತೊಂದರೆಗೆ ಸಿಲುಕಿಸ್ತೀಯ ಎನ್ನುತ್ತಾಗಲೇ ಅವಳ ಮಾತಿಗೆ ಮರಳಾದನು. ಶಮಿಕಾ ನಾಟಕೀಯವಾಗಿ ವೇದಿಕ್ನ ಮುಖವನ್ನು ತನ್ನ ಕೈಗಳಲ್ಲಿ ಹಿಡಿದುಕೊಂಡು, ನೀನು ನನ್ನ ಪಾರ್ಟ್ನರ್ ಅಲ್ವಾ ಎನ್ನುತ್ತಾ ಆ ಪ್ರಾಜೆಕ್ಟ್ ಫೈಲ್ ಮೇಲೆ ಅವನ ಸಹಿ ಮಾಡಿಸಿಕೊಂಡಳು. ನಾವಿಬ್ಬರು ಈಗ ಪಾರ್ಟ್ನರ್ಸ್ ಎನ್ನುತ್ತಾ ಅವಳು ಅವನ ತುಟಿಗೆ ಮುತ್ತಿಟ್ಟಿದ್ದಳು. ವೇದಿಕ್ ತನ್ನ ಕಂಪನಿಗೆ ಮತ್ತು ತನ್ನ ತಮ್ಮನಿಗೆ ತಿಳಿಯದಂತೆ ದೊಡ್ಡ ದ್ರೋಹದ ಹಾದಿಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದನು. ಮಾರನೇ ದಿನ ಬೆಳಿಗ್ಗೆ ಆರೋಷ್ ಎಂದಿನಂತೆ ತನ್ನ ಸ್ಟೈಲಿಶ್ ನಡಿಗೆಯೊಂದಿಗೆ ಕಂಪನಿಯೊಳಗೆ ಎಂಟ್ರಿ ಕೊಟ್ಟನು. ಅವನ ಮುಖದಲ್ಲಿ ಎಂದಿಗಿಂತಲೂ ಹೆಚ್ಚಿನ ಗಂಭೀರತೆ ಇತ್ತು. ಬಂದವನೇ ನೇರವಾಗಿ ರೋಜಾಳನ್ನು ತನ್ನ ಕ್ಯಾಬಿನ್ಗೆ ಕರೆಸಿದನು. ರೋಜಾ, ನೀವು ಕಳೆದ ಕೆಲವು ದಿನಗಳಿಂದ ತುಂಬ ಸುಸ್ತಾಗಿದ್ದೀರಿ ಅನಿಸುತ್ತೆ. ಎಕ್ಸ್ಟ್ರಾ ವರ್ಕ್ ಮಾಡಿದ್ದೀರಾ. ಇವತ್ತು ಬೆಳಿಗ್ಗೆ ಕೂಡ ತುಂಬ ಬೇಗ ಬಂದಿದ್ದೀರಾ. ಥ್ಯಾಂಕ್ ಯು. ಆದರೆ ನಮಗೆ ಈಗ ಸೆಕ್ಯೂರಿಟಿ ಅನ್ನೋದು ಬಹಳ ಮುಖ್ಯ ಎಂದು ಆರೋಷ್ ಮಾತು ಆರಂಭಿಸಿದನು. ರೋಜಾ ಕುತೂಹಲದಿಂದ ಅವನನ್ನೇ ನೋಡುತ್ತಿದ್ದಳು. ಆರುಷ್ ಮುಂದುವರಿಸುತ್ತಾ, ಯಾವುದೇ ಕಾರಣಕ್ಕೂ ನಮ್ಮ ಕಂಪನಿಯ ವಿಷಯಗಳು ಬೇರೆ ಕಡೆ ಲೀಕ್ ಆಗಬಾರ್ದು. ಈ ಹೊಸ ಪ್ರಾಜೆಕ್ಟ್ಗಾಗಿ ನನಗೆ ನಿಮ್ಮ ಟೀಮ್ನಿಂದ ಒಬ್ಬ ನಂಬಿಕಸ್ಥ ವ್ಯಕ್ತಿ ಬೇಕು. ಯಾರನ್ನು ಬೇಕಾದರೂ ಕಣ್ಣು ಮುಚ್ಚಿ ನಂಬಬಹುದು ಅಂತಹ ವ್ಯಕ್ತಿ ಯಾರಾದರೂ ಇದ್ರಾ ನಿಮ್ಮ ಟೀಮ್ನಲ್ಲಿ ಎಂದು ಕೇಳಿದನು. ರೋಜಾ ಆಶ್ಚರ್ಯದಿಂದ, ಯಾಕೆ ಸರ್, ಅಂತಹ ವಿಶೇಷತೆ ಏನಿದೆ ಎಂದು ಪ್ರಶ್ನಿಸಿದಳು. ಆರೋಷ್ ಖಡಕ್ಕಾಗಿ ಉತ್ತರಿಸಿದನು, ನೋಡಿ ರೋಜಾ, ಇದೊಂದು ಹೈ ಬಜೆಟ್ ಪ್ರಾಜೆಕ್ಟ್ ಅಷ್ಟೇ ಅಲ್ಲ, ಇದರಲ್ಲಿ ತುಂಬ ಸೀಕ್ರೆಟ್ಸ್ ಕೂಡ ಇದ್ದಾವೆ. ಸ್ವಲ್ಪ ಎಡವಟ್ಟಾದರೂ ಕಂಪನಿಗೆ ದೊಡ್ಡ ನಷ್ಟವಾಗುತ್ತೆ. ಅದಕ್ಕೆ ನನಗೆ ತುಂಬ ಟ್ರಸ್ಟ್ ಮಾಡುವಂತಹ ಒಬ್ಬರೇ ಒಬ್ಬ ವ್ಯಕ್ತಿ ಬೇಕು ಎಂದನು. ರೋಜಾ ಸ್ವಲ್ಪ ಯೋಚಿಸಿ, ಸರಿ ಸರ್, ನಾನು ಅಂಥವರನ್ನು ಹುಡುಕ್ತೀನಿ. ನನ್ನ ಟೀಮ್ನಲ್ಲಿ ಅಂತಹ ಒಬ್ಬರು ಇದ್ದಾರೆ. ನಾನು ಅವರ ಜೊತೆ ಮಾತಾಡಿ ನಿಮಗೆ ತಿಳಿಸ್ತೀನಿ. ಸದ್ಯಕ್ಕೆ ನಿಮಗೆ ಕಾಫಿ ಏನಾದರೂ ಬೇಕಾ ಎಂದು ಕೇಳಿದಳು. ಆರುಷ್ ತಲೆ ಅಲ್ಲಾಡಿಸಿ, ಇಲ್ಲ, ಈಗ ಬೇಡ ಎಂದನು. ರೋಜಾ ಸರಿ ಎಂದು ಇಲ್ಲಿಂದ ಹೊರಟು ಹೋದಳು. ಬೆಳಿಗ್ಗೆಯಿಂದಲೇ ಶಯನ ಬಹಳ ಅಚ್ಚುಕಟ್ಟಾಗಿ ರೆಡಿಯಾಗಿದ್ದಳು. ಅವಳ ಮನಸ್ಸಿನಲ್ಲಿ ಕೇವಲ ಆಫೀಸ್ಗೆ ಮರಳಿ ಹೋಗುವ ಮತ್ತು ವೇದಿಕ್ ಸರ್ ಹೇಳಿದ ಆ ಕೆಲಸದ ವಿಚಾರವೇ ಓಡುತ್ತಿತ್ತು. ಮನೆಯ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಅತೃಪ್ತಿಯಿಂದ ಅಡ್ಡಾಡುತ್ತಿದ್ದ ಅವಳು ಪದೇ ಪದೇ ತನ್ನ ಫೋನ್ ಚೆಕ್ ಮಾಡುತ್ತಿದ್ದಳು. ಇನ್ನು ಕಂಪನಿಯಿಂದ ನನಗೆ ಕಾಲ್ ಬಂದಿಲ್ವಲ್ಲ, ನಾನು ಕೆಲಸಕ್ಕೆ ಹೋಗೋಕೆ ಪೂರ್ತಿ ರೆಡಿಯಾಗಿದ್ದೀನಿ, ಇವರು ನನ್ನನ್ನು ಮರಳಿ ಕರೆಯೋದನ್ನೇ ಮರೆತುಬಿಟ್ರಾ ಎಂದು ತನ್ನಷ್ಟಕ್ಕೆ ತಾನೇ ಗೊಣಗುತ್ತಿದ್ದಳು. ಅವಳಿಗೆ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಲು ಅಸಾಧ್ಯವಾಗುತ್ತಿತ್ತು. ಆ ಒಂದು ಕರೆಯೇ ಅವಳ ಮುಂದಿನ ಭವಿಷ್ಯವನ್ನು ನಿರ್ಧರಿಸಬೇಕಿತ್ತು. ಅಲ್ಲೇ ಕುಳಿತಿದ್ದ ತನ್ನ ತಾಯಿ ಲಕ್ಷ್ಮಿಯವರನ್ನು ನೋಡಿ ಶಯನಾಗಿ ಸಿಟ್ಟು ಬಂತು. ಏನಾದರೂ ಮಾತಾಡಮ್ಮ, ಆಗಿನಿಂದ ನಿನ್ನ ಜೊತೆನೇ ತಾನೇ ನಾನು ಮಾತಾಡ್ತಿರೋದು, ನಿನಗೆ ನನ್ನ ಕಷ್ಟ ಅರ್ಥನೇ ಆಗ್ತಿಲ್ವಾ ಎಂದು ರೇಗಿದಳು. ಆದರೆ ಲಕ್ಷ್ಮಿ ಅಮ್ಮ ಯಾವುದೋ ಬಟ್ಟೆ ಸ್ಟಿಚಿಂಗ್ ಹಾಕೋದ್ರಲ್ಲಿ ಪೂರ್ತಿ ಮಗ್ನರಾಗಿದ್ದರು. ಅವಳ ಮಾತು ಅವರ ಕಿವಿಗೆ ಬಿದ್ದರೂ ಅವರು ಯಾವುದೇ ಪ್ರತಿಕ್ರಿಯೆ ನೀಡದೆ ಸುಮ್ಮನೆ ಕೆಲಸ ಮುಂದುವರಿಸಿದರು. ಅವರ ಆ ಮೌನ ಶಯನಾಳನ್ನು ಮತ್ತಷ್ಟು ಉದ್ರೇಕಿಸಿತು. ಸರಿ ಬಿಡು, ನಿನ್ನ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ.
ನಾನೇ ಹೊರಗೆ ಹೋಗ್ತೀನಿ ಎಂದು ಅಸಮಾಧಾನದಿಂದ ಹೇಳಿ ತನ್ನ ಬ್ಯಾಗ್ ಎತ್ತಿಕೊಂಡು ಮನೆಯಿಂದ ಹೊರ ಬಂದಳು. ಶಯನಾಳ ಈ ಅತಿಯಾದ ಆತುರ ಅವಳನ್ನು ಮತ್ತೆ ಯಾವ ಸಂಕಷ್ಟಕ್ಕೆ ಸಿಲುಕಿಸ್ತಿದೆಯೋ ನೋಡಬೇಕು. ವೇದಿಕ್ನನ್ನು ಕಂಡ ತಕ್ಷಣ ಸೈರಾಳ ಮುಖ ಬಾಡಿ ಹೋಯಿತು. ಅವಳಿಗೆ ನಿನ್ನೆಯೇ ಘಟನೆಗಳು ಮತ್ತು ಅವನು ಫೋನ್ನಲ್ಲಿ ಬೈದಿದ್ದೇ ನೆನಪಾಗುತ್ತಿತ್ತು. ಅವಳು ಬೇಸರದಿಂದಲೇ ಗುಡ್ ಮಾರ್ನಿಂಗ್ ವೇದಿಕ್ ಸರ್ ಎಂದು ನಮಸ್ಕರಿಸಿದಳು. ವೇದಿಕ್ ಏನೋ ಹೇಳಲು ಬಾಯಿ ತೆರೆಯುವ ಮೊದಲೇ ಸೈರಾ ತನ್ನಷ್ಟಕ್ಕೆ ತಾನೇ ಮಾತನಾಡಲು ಶುರು ಮಾಡಿದಳು. ಸರ್, ನಿನ್ನೆಯ ವಿಷಯಕ್ಕೆ ಪ್ಲೀಸ್ ಸಾರಿ. ನಾನು ಎಲ್ಲವನ್ನೂ ತುಂಬ ಮೆಸ್ಅಪ್ ಮಾಡಿಬಿಟ್ಟೆ ಅಂತ ನನಗೆ ಗೊತ್ತು. ನಾನು ಒಬ್ಬಳು ಸ್ಟುಪಿಡ್. ಸರಿಯಾಗಿ ಕೆಲಸ ಮಾಡೋಕೆ ಬರಲ್ಲ ಎಂದು ಕಣ್ಣೀರು ಹಾಕುವಳಂತೆ ಮುಖ ಮಾಡಿದಳು. ವೇದಿಕ್ನ ಮುಖವನ್ನೇ ದೈನ್ಯವಾಗಿ ನೋಡುತ್ತಾ, ನನಗೆ ಗೊತ್ತು ಸರ್, ನೀವು ನನ್ನನ್ನು ಕೆಲಸದಿಂದ ತೆಗೆದು ಹಾಕ್ತೀರಾ ಅಂತ. ಅದಕ್ಕೆ ಇವತ್ತು ಆಫೀಸ್ಗೆ ಬರೋದು ಬೇಡ ಅಂತ ಇಲ್ಲಿನೇ ಹೇಳೋಕೆ ಬಂದಿದ್ದೀರಾ ಅಲ್ವಾ ಎಂದು ಪ್ರಶ್ನಿಸಿದಳು. ಅವಳ ಮುಗ್ಧತೆ ಮತ್ತು ಆತಂಕವನ್ನು ಕಂಡ ವೇದಿಕ್ನಿಗೆ ಏನು ಹೇಳಬೇಕೆಂದು ಒಂದು ಕ್ಷಣ ತಿಳಿಯಲಿಲ್ಲ. ಒಂದೇ ಒಂದು ಚಾನ್ಸ್ ಕೊಡಿ, ನನಗೆ ನೀಟಾಗಿ ಕೆಲಸ ಮಾಡ್ತೀನಿ, ಮತ್ತೆ ತಪ್ಪು ಮಾಡೋಲ್ಲ ಅಂತ ಅವನ ಮುಖ ನೋಡುತ್ತಾಳೆ. ವೇದಿಕ್ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಸೈರಾ, ಮೊದಲು ಗಾಬರಿಯಾಗೋದನ್ನು ನಿಲ್ಲಿಸು. ನಾನು ಇಲ್ಲಿಗೆ ಬಂದಿದ್ದು ನಿನ್ನನ್ನು ಕೆಲಸದಿಂದ ತೆಗೆಯೋಕಲ್ಲ ಎಂದನು. ಸೈರಾ ಆಶ್ಚರ್ಯದಿಂದ ಕಣ್ಣು ಬಿಟ್ಟು ನೋಡಿದಳು. ವೇದಿಕ್ ಸೈರಾಳನ್ನು ಗಂಭೀರವಾಗಿ, ನಾನು ಏನು ಕೆಲಸ ಹೇಳಿದರೂ ನೀನು ಮಾಡ್ತೀಯಾ ಎಂದು ಕೇಳಿದನು. ಸೈರಾಗೆ ಕೆಲಸ ಹೋಗುವುದಿಲ್ಲ ಎಂಬ ಖುಷಿಯಲ್ಲಿ, ಖಂಡಿತ ಸರ್, ನೀವು ಏನು ಹೇಳಿದರೂ ನಾನು ಮಾಡ್ತೀನಿ, ಕೆಲಸದಿಂದ ಮಾತ್ರ ತೆಗಿಬೇಡಿ ಎಂದು ಭರವಸೆ ನೀಡಿದಳು. ವೇದಿಕ್ ಮೆಲ್ಲಗೆ ತನ್ನ ಅಸಲಿ ಪ್ಲಾನ್ ಬಿಚ್ಚಿಟ್ಟನು. ನೋಡು ಸೈರಾ, ನನ್ನ ತಮ್ಮ ಆರುಷ್ ಈಗ ಒಂದು ದೊಡ್ಡ ಕ್ಯಾಂಪೇನ್ ಮಾಡ್ತಿದ್ದಾನೆ. ಆ ಪ್ರಾಜೆಕ್ಟ್ ಮುಗಿದ ತಕ್ಷಣ ಆ ಫೈಲ್ ಅನ್ನು ನೀನು ನನಗೆ ತಂದು ಕೊಡಬೇಕು ಎಂದನು. ಸೈರಾ ಆಶ್ಚರ್ಯದಿಂದ, ಯಾವ ಕ್ಯಾಂಪೇನ್ ಸರ್ ಎಂದು ಕೇಳಿದಾಗ ವೇದಿಕ್ ಸ್ಟಾರ್ಲೈನ್ ಕಂಪನಿದು ಎಂದು ಉತ್ತರಿಸಿದನು. ಆದರೆ ಸರ್, ನಿಮಗೆ ಯಾಕೆ ಅದನ್ನು ತಂದುಕೊಡ್ಬೇಕು ಎಂದು ಸೈರಾ ಮುಗ್ಧವಾಗಿ ಕೇಳಿದಾಗ ವೇದಿಕ್ ವ್ಯಂಗ್ಯವಾಗಿ ನಕ್ಕು, ನನ್ನನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿನಗಿಲ್ಲ, ನಾನು ಹೇಳಿದ್ದನ್ನು ಮಾತ್ರ ನೀನು ಮಾಡಬೇಕು ಎಂದು ಗದರಿಸಿದನು. ಸೈರಾ ಸರಿ ಎಂದು ಹೊರಡಲು ಹೋದಳು. ಮತ್ತೆ ಹಿಂದಕ್ಕೆ ಬಂದು, ಮಿಸ್ಟರ್ ವೇದಿಕ್ ಸರ್, ನಿಮ್ಮ ಈ ರಿಂಗ್ ತಗೊಳ್ಳಿ. ಇಷ್ಟು ಬೆಲೆ ಬಾಳುವ ಉಂಗುರ ಇಟ್ಟುಕೊಂಡು ನನಗೆ ರಾತ್ರಿಯೆಲ್ಲ ನಿದ್ದೆಯೇ ಬಂದಿಲ್ಲ ಎಂದು ಉಂಗುರವನ್ನು ಚಾಚಿದಳು. ಆದರೆ ವೇದಿಕ್ ವಿಚಿತ್ರವಾಗಿ ವರ್ತಿಸಿದನು. ನೀನೇ ಇಟ್ಕೋ ಆ ರಿಂಗ್ನ. ನಿನಗೆ ಯಾರು ಹೇಳಿದ್ದು ಇದು ನಿಂದು ಅಂತ ಹೇಳೋಕೆ? ಈಗ ನಿನ್ನ ಬೆಳಿಗ್ಗೆ ಹಾಕಿಕೋ ಎಂದನು. ಸೈರಾ ಗಾಬರಿಯಿಂದ, ವೇದಿಕ್ ಸರ್, ಇಷ್ಟೊಂದು ಬೆಲೆ ಬಾಳುವ ರಿಂಗ್ ಹಾಕಿಕೊಂಡ್ರೆ ಆರೋಸ್ ಸರ್ ನೋಡಿ ಅನುಮಾನ ಪಡಲ್ವಾ ಎಂದು ಕೇಳಿದಳು. ಅದಕ್ಕೆ ವೇದಿಕ್ ಕಿಚಾಯಿಸುತ್ತಾ, ನೀನೇ ಹೋಗಿ ಅವನಿಗೆ ಹೇಳೋ ಥರ ಆಡ್ತಿದ್ದೀಯಾ? ಏನೂ ಆಗಲ್ಲ, ಹಾಕಿಕೋ. ಹೇಗಿದ್ದರೂ ನಿನಗೆ ಎಂಗೇಜ್ಮೆಂಟ್ ಆಗಿದೆ ಅಂತ ಅವನ ಹತ್ತಿರ ಸುಳ್ಳು ಹೇಳಿದ್ಯಲ್ಲ, ಈಗ ಇದು ಸಾಕ್ಷಿ ಆಗುತ್ತೆ ಎಂದನು. ಸೈರಾ ಪೇಚಿಗೆ ಸಿಲುಕಿ, ಅಯ್ಯಯ್ಯೋ, ಈ ರಿಂಗ್ ಇಟ್ಕೊಳ್ಳೋಕೆ ಬದಲು ಸುಮ್ಮನೆ ನನ್ನ ಕೆಲಸದಿಂದ ತೆಗೆದು ಹಾಕ್ಬಿಡಿ ಸರ್, ಇಷ್ಟು ಕಾಸ್ಟ್ಲಿ ರಿಂಗ್ ಹಾಕಿಕೊಳ್ಳೋಕೆ ನನಗೆ ಭಯ ಆಗುತ್ತೆ ಎಂದು ಅಂಗಲಾಚಿದಳು. ಆದರೆ ವೇದಿಕ್ ಯಾವುದನ್ನೂ ಕೇಳಿಸಿಕೊಳ್ಳದೆ, ಏನೂ ಆಗಲ್ಲ, ಈಗ ಆಫೀಸ್ಗೆ ಹೊರಡು, ಅಲ್ಲಿ ಸಿಗೋಣ ಎಂದು ಹೇಳಿ ತನ್ನ ಕಾರ್ನಲ್ಲಿ ವೇಗವಾಗಿ ಹೊರಟು ಹೋದನ. ಶಯನ ಮನೆಯಲ್ಲೇ ಇರಲಾರದೆ ತನ್ನ ತಂದೆ ಲೋಕೇಶ್ ಅವರು ನಡೆಸುತ್ತಿದ್ದ ರೇಷನ್ ಅಂಗಡಿಯ ಹತ್ತಿರ ಬಂದಳು. ದೂರದಿಂದಲೇ ತನ್ನ ತಂದೆಯನ್ನು ಕಂಡು ಗುಡ್ ಮಾರ್ನಿಂಗ್ ಪಪ್ಪಾ ಎಂದು ಮುಗುಳ್ನಕ್ಕಳು. ಲೋಕೇಶ್ ಅವರು ಮಗಳ ಅಚ್ಚುಕಟ್ಟಾದ ತಯಾರಿಯನ್ನು ನೋಡಿ, ಗುಡ್ ಮಾರ್ನಿಂಗ್ ಮಗಳೇ, ಏನಮ್ಮ ಕೆಲಸಕ್ಕೆ ಹೊರಟಿದ್ದೀಯಾ ಎಂದು ಕುತೂಹಲದಿಂದ ಕೇಳಿದರು. ಶಯನ ಮುಖದಲ್ಲಿ ಸಣ್ಣ ನಿರಾಸೆ ಮೂಡಿತು. ಇಲ್ಲ ಪಪ್ಪ, ಅವರು ಇನ್ನೂ ಫೋನ್ ಮಾಡಿಲ್ಲ ಎಂದಳು. ಅದಕ್ಕೆ ಲೋಕೇಶ್ ಅವರು ಆಶ್ಚರ್ಯದಿಂದ, ಮತ್ತೆ ಇಷ್ಟು ನೀಟಾಗಿ ರೆಡಿಯಾಗಿದ್ದೀಯಲ್ಲ ಎಂದು ಕೇಳಿದಾಗ ಶಯನ ಸುಧಾರಿಸಿಕೊಂಡು, ಅದು ಯಾವಾಗಾದರೂ ಮಧ್ಯಾಹ್ನ ಸಡನ್ ಆಗಿ ಕಾಲ್ ಮಾಡಿದರೆ ತಕ್ಷಣ ಹೋಗಬೇಕಲ್ಲ, ಅದಕ್ಕೆ ಗೆಟಪ್ ಪಪ್ಪ ಎಂದು ಹೇಳಿ ನಕ್ಕಳು. ಲೋಕೇಶ್ ಅವರು ಮಗಳ ಹತ್ತಿರ ಬಂದು ಮೆಲ್ಲಗೆ ಕೇಳಿದರು, ನಿಮ್ಮ ಅಮ್ಮ ಇನ್ನೂ ಕೋಪದಲ್ಲೇ ಇದ್ದಾರಾ ಮಗಳೇ? ಶಯನ ಒಂದು ದೀರ್ಘ ನಿಟ್ಟುಸಿರು ಬಿಟ್ಟು, ಹ್ಞೂ ಪಪ್ಪ, ನಿನ್ನೆ ನಡೆದ ಆ ಗಲಾಟೆಗೆ ಅವರು ಪೂರ್ತಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ, ಯಾರ ಜೊತೆಯೂ ಸರಿಯಾಗಿ ಮಾತಾಡ್ತಿಲ್ಲ ಎಂದಳು. ಮುಂದುವರಿಸುತ್ತಾ ತನ್ನ ನೋವನ್ನು ಹಂಚಿಕೊಂಡಳು. ನನಗಂತೂ ಒಂದು ಕಡೆ ಕೆಲಸ ಇಲ್ಲ ಅನ್ನೋ ಚಿಂತೆ, ಇನ್ನೊಂದು ಕಡೆ ಅಮ್ಮನ ಈ ಪ್ರೀತಿ ಇಲ್ಲದ ಮಾತುಗಳು, ತುಂಬ ಬೇಜಾರಾಗ್ತಿದೆ ಪಪ್ಪ ಎನ್ನುತ್ತಾ ತನ್ನ ತಂದೆಯ ಮುಖವನ್ನು ದೈನ್ಯವಾಗಿ ನೋಡಿದಳು. ಲೋಕೇಶ್ ಅವರು ಮಗಳ ಮಾತಿಗೆ ಮರುಗಿ, ಅಮ್ಮ ಪ್ರೀತಿ ತೋರಿಸದಿದ್ದರೆ ಏನಂತೆ ಮಗಳೇ, ಈ ಅಪ್ಪನ ಪ್ರೀತಿ ಇಲ್ವಾ ನಿನಗೆ ಎನ್ನುತ್ತಾ ಶಯನಾಳನ್ನು ಮಮತೆಯಿಂದ ಅಪ್ಪಿಕೊಂಡರು. ಇರು ಮಗಳೇ, ನಾನೇ ಹೋಗಿ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಬರ್ತೀನಿ
ಇಬ್ರು ಕುಡಿಯೋಣ ಎಂದರು. ಶಯನ ತಕ್ಷಣ ಅಯ್ಯೋ ಪಪ್ಪ ನಾನೇ ಮಾಡ್ತೀನಿ ಇರಿ ಎನ್ನುತ್ತಾ, ಆದರೆ ಲೋಕೇಶ್ ಬೇಡ ಮಗಳೇ ನಾನೇ ಮಾಡ್ತೀನಿ ಅಂತ ಅಲ್ಲಿಂದ ಕಾಫಿ ಮಾಡಲು ಹೋದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಹರಿ. ಶಯನ ರೇಷನ್ ಅಂಗಡಿ ಮುಂದೆ ಕುಳಿತಿರುವುದನ್ನು ನೋಡಿ ಕಾಲೆಳೆಯಲು ಶುರು ಮಾಡಿದಳು. ಏನು ಶಯನ, ರೇಷನ್ ಅಂಗಡಿ ಮುಂದೆ ಕುಳಿತಿದ್ದೀಯಾ? ನಿನಗೆ ಈ ಕೆಲಸ ಪಕ್ಕ ಸೂಟ್ ಆಗುತ್ತೆ ನೋಡು ಎಂದು ವ್ಯಂಗ್ಯವಾಗಿ ನಕ್ಕಳು. ಶಯನ ಮುಖ ಸೊಟ್ಟಗೆ ಮಾಡಿಕೊಂಡು, ನಾನು ನಮ್ಮ ಪಪ್ಪನ ನೋಡೋಕೆ ಬಂದಿದ್ದು. ಅಂದ ಹಾಗೆ ನೀನ್ಯಾಕೆ ಇಲ್ಲಿ ಬಂದೆ ಎಂದು ಕೇಳಿದಳು. ಲಹರಿ ನಗುತ್ತಾ, ಓ ನಾನು ಸುಮ್ಮನೆ ಟ್ರಾವೆಲ್ ಮಾಡೋಣ ಅಂತ ಬಂದೆ. ಕೆಲಸ ಇಲ್ಲ ಅಂದರೆ ಲೈಫ್ ಎಷ್ಟು ಬೋರ್ ಆಗುತ್ತೆ ಅಲ್ವಾ ಎಂದು ಮತ್ತೆ ರೇಗಿಸಿದಳು. ಓ ಆಗಲೇ ಸೈರಾ ನಿನಗೆ ಹೇಳಿಬಿಟ್ಲಾ? ಅಷ್ಟರಲ್ಲಿ ಕಾಫಿ ಹಿಡಿದು ಬಂದ ಲೋಕೇಶ್ ಅವರು, ಹಾಯ್ ಮಗಳೇ ಲಹರಿ, ಕಾಫಿ ತಗೋ ಎಂದರು. ಲಹರಿ ವಿನಯದಿಂದಲೇ ಬೇಡ ಅಂಕಲ್, ಬೆಳಿಗ್ಗೆಯಿಂದಲೇ ತುಂಬಾನೇ ಕುಡಿದಿದ್ದೀನಿ ಎಂದಳು. ನಂತರ ಶಯನಾಳ ಕಡೆ ನೋಡಿ ಒಂದು ಕುತೂಹಲದ ಐಡಿಯಾ ಕೊಟ್ಟಳು. ಅಂಕಲ್ ಹೇಗೋ ಶಯನಾಗೆ ಈಗ ಕೆಲಸ ಇಲ್ವಲ್ಲ, ನೀವ್ಯಾಕೆ ಇವಳನ್ನೇ ನಿಮ್ಮ ರೇಷನ್ ಅಂಗಡಿಗೆ ಅಡ್ವರ್ಟೈಸ್ ಮಾಡೋಕ್ಕೆ ಸೇರಿಸ್ಕೋಬಾರ್ದು ಎಂದು ಕೇಳಿದಳು. ಇದನ್ನು ಕೇಳಿ ಶಯನ ಕೋಪದಿಂದ ಲಹರಿಯನ್ನು ದಿಟ್ಟಿಸಿದಳು. ಆದರೆ ಲೋಕೇಶ್ ಅವರಿಗೆ ಈ ಐಡಿಯಾ ಸಖತ್ ಇಷ್ಟ ಆಯಿತು. ಓಹೋ ನೀನು ಕರೆಕ್ಟಾಗಿ ಹೇಳಿದೆ ಮಗಳೇ, ಶಯನ ಹೇಗೋ ನಿನಗೆ ಈಗ ಕೆಲಸ ಇಲ್ವಲ್ಲ, ಪಪ್ಪಾಗೆ ಸ್ವಲ್ಪ ಇಲ್ಲಿ ಹೆಲ್ಪ್ ಮಾಡ್ತೀಯಾ ಎಂದು ಆಸೆಯಿಂದ ಕೇಳಿದರು. ಶಯನ ತಡಬಡಾಯಿಸುತ್ತಾ ಮನಸ್ಸಿಲ್ಲದಿದ್ದರೂ ಅಪ್ಪನ ಮನಸ್ಸು ನೋಯಿಸಬಾರದೆಂದು ಹ್ಞೂ ಹ್ಞೂ ಪಪ್ಪ ಎಂದು ಒಪ್ಪಿಕೊಂಡಳು. ಲಹರಿ ಇದನ್ನು ನೋಡಿ ಮನಸ್ಸಾರೆ ನಗುತ್ತಾ, ಓಕೆ ಅಂಕಲ್ ಬರ್ತೀನಿ, ಬಾಯ್ ಶಯನಾ ಎಂದು ಅವಳಿಗೆ ಕಣ್ಣು ಹೊಡೆದು ಅಲ್ಲಿಂದ ಎಸ್ಕೇಪ್ ಆದಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋ ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಪ್ರೋತ್ಸಾಹಿಸಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.